ನಾ ಬಿಡಲಾರೆ ಎಂದು ನಿನ್ನ ನೀನದೇ ನನ್ನಿ ಪ್ರಾಣ ದೂರಾಗಿ ಹೋದರೆ ನೀನು ನಾನಾನಿ ನಾನನೇ ತರನನನನನನನನನನನನನನನನ ಆಹಾ ಅವನೇ ಇವನು. ಇವತ್ತು ನನ್ನ ಡೌಟ್ ಕ್ಲಿಯರ್ ಆಯ್ತು. ಲೇ ಮಗನೇ, ಇವತ್ತಿದೆ ನಿನಗೆ ಮಾರಿ ಹಬ್ಬ ಮಾಡ್ತೀನಿ ಬಾ. ಇವತ್ತೆಲ್ಲ ಹೋಗ್ತೀಯ ನನ್ನ ಕೈ ತಪ್ಪಿಸಿ. ಇವತ್ತು ಹಾಕೊಂಡಿದ್ಯಾ ಕಣ. ಇವತ್ತು ನಾನು ನಿನ್ನ ಬಿಡ್ತೀನ. ಏನು ಏನು ಮೊದಲು ಸರಿಯಾಗಿ ನಡೆಯೋದ್ರಲ್ಲಿ ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ದಾರಿ ಬಿಡ್ತೀರಾ? ಥ್ಯಾಂಕ್ ಯು. ಕಂಟಿನ್ಯೂ. ಮುಂದಿನ ವಾರ ಹೆಣ್ಣೊಳಗೆ ಮನೆ ಕಿವಿ ಕಟ್ಬಿಟ್ಟಲ್ಲ. ಮಾಲಿಕಟ್ಟ ಕೈನ ಕಟ್ಬಿಟ್ಟಲ್ಲ. ಕೂಟದ್ ಮಾಡ್ಬಿಟ್ಟಲ್ಲ. ನಾನು ಬಂದೇನೋ. ಅಯ್ಯೋ ಪಾಪಿ ಡ್ರಂಕನ್ ಮಂಗ್ ಎದುರಿಗೆ ಬಂದ್ಬಿಟ್ಟ. ಬೇಡ ಬೇಡ ಎಲ್ಲ ನನ್ನ ಫೈಟಿಂಗ್ ಗೀಟಿಂಗ್ ಎಲ್ಲ ಬೇಡ ಬೇಡ ಬೇಡ. ಜಿಪ್ಪಾಕತ್ತೀನಿ. ಸೊಂಟ ಹಿಡಿತಾ ಬಗ್ಗೋ ಇನ್ನು ಕೆಳಗೆ ಸೊಂಟ. ನನಗೆ ಚಮಕ. ಇದಕ್ಕೆ ತಲೆ ತಿರುಗ್ತದಲ್ಲ. ಅಯ್ಯಯ್ಯಪ್ಪ ಇಸ್ಪೀಟು. ಮಹಾಲಕ್ಷ್ಮಿ, ರಾಜ, ರಾಣಿ, ರಾಮ, ಯೇಸು. ಒಂದೇ ಒಂದು ಆಟ ಹಾಕ್ಲಾ? ಯಾಕೆ ಹೆಸರು ಮಟ್ಟ ರಾಕೆಟ್ ಸಾಲ್ದ ಕೊಳ್ಳೈತ. ಬಿಡ್ರಿ
ಈ ಕಡೆ ಬನ್ರಿ ಮಕ್ಳ ಮಾಡ್ತೀನಿ ನಿಮ್ಗೆಲ್ಲ. ಗುರು ಒಂದು ಬರ್ತಾ ಇದ್ದಲ್ಲಪ್ಪ. ಅಯ್ಯೋ ನನ್ನ ಮಕ್ಕಳು ಹೋಯ್ತು ಕೊಡಲ್ಲ ಫೈಟಿಂಗ್ ಆತು. ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ನೀವು ಸೇವ್ ಮಾಡಿದ್ದು ನನ್ನನ್ನಲ್ಲ, ಮತ್ತೆ ಅವರನ್ನ. ಇನ್ನೊಂದು 5 ನಿಮಿಷ ನೀವು ಲೇಟ್ ಆಗಿ ಬರಬೇಕಾಗಿತ್ತು. ಆಗ ನೀವು ಇಲ್ಲಿ ನೋಡ್ತಾ ಇದ್ದಿದ್ದು ಬರೀ ಹೆಣಗಳನ್ನು ಮಾತ್ರ. ಕರೆಕ್ಟ್, ನೀನ್ ಹೇಳಿದ್ 100ಕ್ಕೆ 100 ಖರೆ. ಆದ್ರೆ ಒಂದು ಸಣ್ಣ ಕರೆಕ್ಷನ್, ನಾವು ನೋಡ್ತಿದ್ದು ಹೆಣಗಳನ್ನ ಅಲ್ಲ, ಒಂದೇ ಹೆಣನ್ನ. ಜಸ್ಟ್ ಒಂದ ಅದು ನಿಂದ. ಅವ್ರ ಯಾಕೆ ನಿಮ್ಗೆ ಆಟ ಕಾಯಿಸ್ಕೊಂಡ್ರು? ಅದೇ ನನಗೂ ಗೊತ್ತಿಲ್ಲ. ಐ ಥಿಂಕ್ ನನ್ನನ್ನ ಕಿಡ್ನಾಪ್ ಮಾಡಿ ನನ್ನ ಹತ್ರ ದುಡ್ಡು ವಸೂಲಿ ಮಾಡ್ಬೇಕು ಅಂತ ಅವರೆಲ್ಲ ಸ್ಕೆಚ್ ಹಾಕೊಂಡಿದ್ರು ಅಂತ ಕಾಣಿಸುತ್ತೆ. ಯಾಕೆಂದ್ರೆ ನನ್ನ ಹತ್ರ ತುಂಬಾ ದುಡ್ಡಿರೋದು ಅವ್ರು ತುಂಬಾ ಚೆನ್ನಾಗಿ ಗೊತ್ತು. ಸುಮ್ನೆ ರೇ ಸ್ವಾಮಿ, ಅವರೆಲ್ಲ ನಮಗ್ ಚೆನ್ನಾಗ್ ಗೊತ್ತು. ಅವ್ರು ಬ್ಲೇಡ್ ಮಂಜನ್ ಗ್ಯಾಂಗ್ನವರು ನೋಡಿ. ಅವ್ರು ಕಿಡ್ನಾಪ್ ಮಾಡಲ್ಲ, ಬಡ್ಡಿಗೆ ದುಡ್ಡು ಕೊಡ್ತಾರೆ. ಟೈಮಿಗೆ ಕರೆಕ್ಟ್ ಆಗಿ ಬಡ್ಡಿ ಕಟ್ಲಿಲ್ಲ ಅಂದ್ರೆ ಹಿಂಗ್ ಬೆಂಡ್ ತೆಗಿತಾರೆ. ನಿಜ ಹೇಳ್ರಿ. ನಾ ಹೇಳ್ತೇನೆ, ಈ ಮಂಗ್ಯ ನನ್ನ ಮಗ ಅವ್ರ ಜೋಡಿ ಇಸ್ಪಿಟ್ ಆಡಿ ರೊಕ್ಕ ಕಳ್ಕೊಂಡಿರ್ತಾನ. ಅವ್ರು ಇವನ್ನ ಚಲೋ ತಂಗ ಬಗ್ಗಿಸಿ ರೊಕ್ಕ ವಸೂಲಿ ಮಾಡ್ತಿರ್ತಾರ. ನೀ ಯಾಕೆ ತಲೆ ಬಗ್ಸಾಕತಿ? ನಾ ಹೇಳಿದ್ ಕರೆ ಹೌದಿಲ್ಲ? ನಿಜ ಏನ್ರಿ ಜೂಜಾಡಿದ್ರ? ಹೌದು. ನೀನ್ ಬಾರಿ ಇದೆಯಲ್ಲೇ. ನಾವೇನ್ ಕಮ್ಮಿ ಬಗ್ಗಿವೆ? ಅದು ಬೇರೆ ಮಾಡ್ತೀಯ. ಅವ್ರು ನಂಗೆ ತುಂಬಾ ಮೋಸ ಮಾಡಿದ್ರು. ಆಟ ಶುರು ಮಾಡಿದಾಗ ಬೆಟ್ಟಿಂಗ್ ಕಮ್ಮಿನೇ ಇತ್ತು, ನಾನೇ ಗೆಲ್ತಾ ಹೋದೆ. ಆಮೇಲೆ ಬೆಟ್ಟಿಂಗ್ ಜಾಸ್ತಿ ಮಾಡಿದ್ರು, ನಾನು ಸೋಲ್ತಾ ಹೋದೆ. ಸಿಕ್ಕಾಬಟ್ಟೆ ಕಳ್ಕೊಂಡ್ಬಿಟ್ಟೆ. ಫ್ಯಾಕ್ಟ್ರಿಗೆ ಅಂತ ನನ್ನ ಹೆಂಡತಿ ಕೊಟ್ಟ ಹಣದಲ್ಲಿ ಸ್ವಲ್ಪ ಮಾತ್ರ ಸಾಲ ತೀರಿಸ್ದೆ. ಎಲ್ಲ ಇವನ ಮತ್ತವತ್ತು ಕಾಂಟ್ರಾಕ್ಟರ್ ರೊಕ್ಕ ಹೊಡ್ಕೊಂಡು ಹೋಗ್ಬಿಟ್ಟ ಅಂತ ಹೇಳಿದ್ಲು ಒಲೆ. ಸುಳ್ಳು ಹೇಳ್ದೆ, ಆದ್ರೆ ಅವ್ರಿಗೆ ಇನ್ನು ಬೇಕಾದಷ್ಟು ಕೊಡ್ಬೇಕು. ಅದಕ್ಕೋಸ್ಕರನೇ ಅವ್ರು ಇವತ್ತಿಲ್ಲಿಗೆ ಬಂದಿದ್ದು. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಒಳ್ಳೆ ಚಿಕ್ಕ ಮಕ್ಕಳ ತರ ಆಳ್ತಿರಲ್ರಿ, ಬಿಡ್ರಿ. ನನ್ನ ಮಕ್ಕಳಿಗೆ ಏನಾರ ಮಾಡೋಣ. ಅವ್ರ ಹತ್ರ ಮಾತಾಡ್ತೀನಿ. ಹೋಗಿ ಮನೆಗೆ ಹೋಗಿ ನೀವು. ಥ್ಯಾಂಕ್ಸ್. ಆದ್ರೆ ಇನ್ನೊಂದು ವಿಷಯ, ಏನು? ಈ ವಿಷಯನ ದಯವಿಟ್ಟು ಯಾರ ಹತ್ರನೂ ಬಾಯ್ ಬಿಡ್ಬೇಡಿ. ಅದ್ರಲ್ಲೂ ನನ್ನ ಹೆಂಡತಿ ಹತ್ರ. ಯಾಕೆ? ಗೊತ್ತಾದ್ರೆ ನನ್ನನ್ನು ಕೊಂದೇ ಬಿಡ್ತಾಳೆ. ಅದು ಗ್ಯಾರಂಟಿ. ಆಕೆ ಅದನ್ನ ಮಾಡಾಕಿನ. ಆಕೆ ಹಾಕಿರೋ ಚಶ್ಮಾ ನೋಡಿದ್ರೆ ಗೊತ್ತಾಕಿತ್ತು ಹೌದಿಲ್ಲ? ಅಷ್ಟು ಗೊತ್ತಾಗಿಲ್ಲ. ಹುಸಿಗೆ ಎಲ್ಲ ಬಂದ್ ಕಿವಿಗೆ ಹೇಳ್ತಾರೆ ನಿನಗೆ. ಏನ್ ಆಕೆನೆ ಬಂದು ಹೇಳ್ಬೇಕ ನಮಗ? ಏನ್ ನಾಳೆನೆ ಸೋಮವಾರ. ನಿಮ್ ತಂದೆ ಆಸ್ತಿ ಭಾಗ ಮಾಡ್ತಾರೆ. ಏನ್ರಿ ಮಾಡೋದು ಅಂದ್ರೆ ನನ್ ಭಾಗದ ಆಸ್ತಿ ತಗೊಂಡು ನಿನ್ ಹಿಂದೆ ಬಾಲದ ತರ ಬರೋದು. ತಮಾಷೆ ಸಾಕು. ಸೀರಿಯಸ್ ಆಗಿ ಏನಾದ್ರೂ ಮಾಡ್ರಿ. ನಮ್ ವಿಷಯ ಏನಾದ್ರೂ ನಿಮ್ ತಂದೆ ತಾಯಿ ಗೊತ್ತಾದ್ರೆ? ಗೊತ್ತಾದ್ರೆ ಏನು? ಗೊತ್ತಾಗೇ ಆಗುತ್ತೆ. ಆಸ್ತಿ ಭಾಗ ಮಾಡ್ಬೇಕಾದ್ರೆ ಎಲ್ಲ ಆಸ್ತಿ ಪತ್ರನು ಪ್ರೊಡ್ಯೂಸ್ ಮಾಡ್ಲೇಬೇಕಾಗತ್ತೆ. ಮತ್ತೇನು ಅಂದ್ರೆ ಇದುವರೆಗೂ ನೀನ್ ಹೇಳ್ದಾಗೆ ನಾನು ಕೇಳ್ತಾ ಇದ್ದೀನಿ. ಇದಕ್ಕೂ ಏನಾದ್ರೂ ಸೊಲ್ಯೂಷನ್ ಕೊಟ್ಬಿಡು. ನನ್ಗೇನು ಗೊತ್ತಾಗ್ತಿಲ್ಲ ರೀ. ಅಟ್ಲೀಸ್ಟ್ ತೋಟದೊಂದ್ ಭಾಗ ಮಾರಿ ಅನುಗ್ ದುಡ್ಡು ಕೊಟ್ಟಿದ್ರೆ ಈ ಸಮಸ್ಯೆ ಇಷ್ಟು ಬೇಗ ಬರ್ತಾ ಇರ್ಲಿಲ್ಲ. ಅದಕ್ಕೂ ನೀನ್ ಕಲ್ ಹಾಕಿ ಇಡೀ ಆಸ್ತಿನೇ ಭಾಗ ಆಗೋ ತರ ಮಾಡ್ಬಿಟ್ಟೆ. ಎಲ್ಲ ನನ್ ಗ್ರಾಚಾರ. ಹಾಗಂತ ಕೈ ಕಟ್ಕೊಂಡು ಕುತ್ಕೊಂಡ್ರೆ ಆಗತ್ತಾ? ಏನಾದ್ರೂ ಮಾಡ್ಲೇಬೇಕು. ಏನ್ ಮಾಡ್ಬೇಕು ಅಂತ ನೀನಾದ್ರೂ ಹೇಳ್ಬಾರ್ದಾ? ಏನಾಗಿದೆ ಇವ್ರಿಗೆಲ್ಲ? ಇದುವರೆಗೂ ನಾವೆಲ್ಲ ಆಸ್ತಿ ಬಗ್ಗೆ ಯೋಚನೆನೇ ಮಾಡಿರ್ಲಿಲ್ಲ. ಎಷ್ಟು ಚೆನ್ನಾಗಿದ್ವಿ ನಾವೆಲ್ಲ. ಪ್ರೇಮ ಮದುವೆ ಟೈಮಲ್ಲಿ ಅವಳಿಗೆ ದುಡ್ಡು ಬೇಕಂತೆ, ಇವನಿಗೆ ಆಸ್ತಿಲಿ ಭಾಗ ಬೇಕಂತೆ. ಛೇ ಸೀತಾ, ನಾನು ಮಾತಾಡ್ತಿರೋದು ನಮ್ಮ ಮನೆ ವಿಷಯ. ನಿನಗೇನು ಅನ್ನಿಸ್ತಾನೆ ಇಲ್ವಾ? ಅನ್ಸುತ್ತೆ. ಡಿವೋರ್ಸ್. ನಿಮ್ ತಂಗಿ ಮದ್ವೆ ಆಗೋವರೆಗೂ ಈ ಮನೇಲಿ ನಾನೊಬ್ಳು ಗೆಸ್ಟ್ ಅಷ್ಟೇ.
ರೀ ಹ್ಮ್. ನಾವೆಂತ ಕಷ್ಟದ ಪರಿಸ್ಥಿತಿಯಲ್ಲಿದ್ದೀವಿ ಅಂತ ನನಗೆ ಚೆನ್ನಾಗ್ ಗೊತ್ತು. ನಮ್ಮ ಮಕ್ಕಳು ಈ ರೀತಿ ಮಾಡ್ತಾರೆ ಅಂತ ನಾವ್ ಯಾವತ್ತಾದ್ರೂ ಅಂದ್ಕೊಂಡಿದ್ವಾ? ಎಲ್ಲ ದೇವ್ರಾಟ. ಆ ದೇವರೇ ನಮ್ಮನ್ನು ಕಾಪಾಡಬೇಕು. ನಮ್ಮ ಆಸ್ತಿ ಬಗ್ಗೆ ಆಗ್ಲಿ, ಅದಕ್ಕೋಸ್ಕರ ನಮ್ಮ ಮಕ್ಕಳು ಕಿತ್ತಾಡ್ತಿರೋ ಬಗ್ಗೆ ಆಗ್ಲಿ ನಾನು ಯೋಚನೆ ಮಾಡ್ತಿಲ್ಲ. ಅದಕ್ಕಿಂತ ಒಂದು ದೊಡ್ಡ ಸಮಸ್ಯೆ ಬಂದ್ ಕೂತಿದೆ. ಇದರಿಂದ ನಮ್ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗುತ್ತೆ. ಅಂಥದ್ದೇನಾಯ್ತೆ ಈಗ? ನಿಮ್ಗೆ ಹೇಗೆ ಹೇಳ್ಬೇಕು ನನಗ್ ಗೊತ್ತಾಗ್ತಿಲ್ಲ. ಸುಮ್ಮನೆ ರಾಗ ಹೇಳಿಬೇಡ. ಅದೇನಾಯ್ತು ಅಂತ ಹೇಳು. ನಮ್ ಮಗಳು ಓಡಾಗ್ಬೇಕು ಅಂತಿದ್ದಾಳೆ. ಯಾರ ಜೊತೆ? ಈಗ ಬಂದಿದ್ದಾನಲ್ಲ ಹೊಸದಾಗಿ ಪೇಂಟರ್ ಅನಿಲ್, ಅವನ್ ಜೊತೆ. ಅವ್ರಿಬ್ರು ಮಾತಾಡ್ತಿರೋದನ್ನ ನಾನ್ ನೋಡಿದ್ದೀನ್ರಿ. ಅಷ್ಟೇ ಅಲ್ಲ, ಅವರಿಬ್ರು ತಪ್ಕೊಂಡು ಚಿಚಿ ಬಣ್ಣದ ಮಾತುಗಳಾಡಿ ಅವಳನ್ನ ಮರಳು ಮಾಡಿ ನಮ್ಮ ಮುಖಕ್ಕೆಲ್ಲ ಸುಣ್ಣ ಬೆಳೆದ್ಬಿಟ್ಟ. ಯಾಕೆ ಸುಮ್ಮನೆ ಏನೇನ ಮಾತಾಡ್ಬೇಡ. ಕಲ್ಪನೆಗೂ ಒಂದು ಮಿತಿ ಇರಬೇಕು. ಹುಚ್ಚುಚ್ಚಾಗ ಮಾತಾಡಿ ತಲೆ ಕೆಡಿಸ್ಬೇಡ. ಇಲ್ಲಿ ನಮ್ದೇ ಸಾಕಷ್ಟು ಹಾಸ್ಕೊಂಡು ಹೊಂದ್ಕೊಳ್ಳೋಷ್ಟಿದೆ, ಅಂಥದ್ರಲ್ಲಿ ನೀನು ಬೇರೆ. ಹಾಗಲ್ಲ ರೀ. ನೋಡೋ, ಇನ್ನೇನಾದ್ರು ಹೆಚ್ಚು ಕಮ್ಮಿ ಮಾತಾಡಿದ್ರೆ ನಾನ್ ನಿನ್ನಿಲ್ಲೇ ಕೊಲೆ ಮಾಡಿ ಜೈಲಿಗೆ ಹೋಗ್ಬಿಡ್ತೀನಿ. ಅಲ್ಲಾದ್ರೂ ಈ ಸಮಸ್ಯೆಗಳಿಂದ ದೂರವಾಗಿ ನೆಮ್ಮದಿಯಾಗಿರಬಹುದು. ಅಯ್ಯೋ, ಎಲ್ರೂ ಸೇರಿದ್ದೀರಾ ಅಂದ್ಮೇಲೆ ವಿಷಯ ಸೀರಿಯಸ್ ಆಗೇ ಇರಬೇಕು. ಹೌದು ಕೃಷ್ಣ, ವಿಷಯ ತುಂಬಾ ಸೀರಿಯಸ್ ಆಗಿದೆ. ಮಕ್ಕಳಿಗೆ ನನ್ನ ಆಸ್ತಿನ ಭಾಗ ಮಾಡ್ತಾ ಇದ್ದೀನಿ. ಅದಕ್ಕೇನೆ ಇಷ್ಟೊಂದು ಆತ್ರ? ಮದುವೆ ಆಗೋ ತನಕ ಕಾಯ್ಬೋದಲ್ಲ. ನಾನು ಅದನ್ನೇ ಹೇಳಿದೆ. ಅಪ್ಪ ಒಪ್ತಾನೆ ಇಲ್ಲ, ಈಗ್ಲೇ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಮಿಕ್ಕೋರ್ದೆಲ್ಲ ಏನು ಈಗ್ಲೇ ಆಗಬೇಕು ಅಂತೀರಾ? ಈಗ್ಲೇ ಆದ್ರೂ ಒಳ್ಳೇದು. ನಮ್ಗೆಲ್ಲ ಒಂದಲ್ಲ ಒಂದ್ ರೀತಿ ಸಮಸ್ಯೆ ಇದ್ದೇ ಇದೆ. ಇದರಿಂದ ನಮ್ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಅನು ಹೇಳ್ತಾ ಇರೋದು ಅದನ್ನೇ ಅಲ್ವಾ? ಉಳಿದವ್ರ ವಿಷಯ ಏನೋ ನನಗ್ ಗೊತ್ತಿಲ್ಲ, ಆದ್ರೆ ನನಗಂತೂ ಹಣದ ಅವಶ್ಯಕತೆ ಇದೆ. ಬೇರೆ ದಾರಿನೇ ಇಲ್ಲ. ನಿನ್ ವಿಷಯ ಹೇಳಯ್ಯ. ಇವ್ರ ಒತ್ತಾಯಕ್ಕೆ ನೀನ್ ಆಸ್ತಿ ಭಾಗ ಮಾಡ್ಕೊಡೋ ಅವಶ್ಯಕತೆ ಇಲ್ಲ. ನಿನಗೆ ನಿಜವಾಗ್ಲೂ ಇಷ್ಟ ಇದ್ದು ಮನಸಾರೆ ಆಸ್ತಿ ಭಾಗ ಮಾಡ್ಬೇಕು ಅಂತಿದ್ರೆ ಮಾತ್ರ ಮಾಡು. ಹೌದಯ್ಯ, ನನಗೂ ಸಾಕಾಗೋಗ್ಬಿಟ್ಟಿದೆ. ಆದಷ್ಟು ಬೇಗ ನನ್ನ ಭಾರನ ಇಳಿಸ್ಕೋಬೇಕು. ಹೇಗಿದ್ರು ಈ ಆಸ್ತಿ ಇವರಿಗೆ ಸೇರ್ಬೇಕಲ್ವಾ? ಇವರೇನ್ ಚಿಕ್ಕ ಮಕ್ಕಳಲ್ಲ, ಹೇಗೋ ನಿಭಾಯಿಸ್ಕೊಂಡು ಹೋಗ್ತಾರೆ ಬಿಡು. ಸರಿ, ನಾನ್ ಶುರು ಮಾಡೋದಕ್ ಮುಂಚೆ ಯಾರಾದ್ರೂ ಏನಾದ್ರೂ ಹೇಳೋದಿದ್ಯಾ? ನಾನ್ ಸ್ವಲ್ಪ ಮಾತಾಡ್ಬೇಕು. ನಮ್ಮನೆ ಒಡ್ದು ಚೂರಾಗ್ತಿದ್ಯಲ್ಲ ಅಂತ ನನಗ್ ತುಂಬಾ ಬೇಜಾರಾಗ್ತಿದೆ. ಇದಕ್ ಕಾರಣ ನನ್ ಮದ್ವೆ. ಒಂದ್ ಮದ್ವೆ 100 ಮನಸ್ಗಳನ್ನ ಒಂದು ಮಾಡ್ಬೇಕೇ ಹೊರತು ದೂರ ಮಾಡ್ಬಾರ್ದು. ಈ ಮದ್ವೆ ನನಗಿಷ್ಟ ಇಲ್ಲ. ಏನ್ ಹೇಳ್ತಿದ್ಯಮ್ಮ? ಹೌದಮ್ಮ, ಈ ಮದ್ವೆ ನನಗಿಷ್ಟ ಇಲ್ಲ. ಮೊದ್ಲು ಆಸ್ತಿ ಭಾಗ ಆಗ್ಲಿ, ಆಮೇಲೆ ಮದ್ವೆ ಬಗ್ಗೆ ಯೋಚಿಸಿದ್ರಾಯ್ತು. ನಾನ್ ರೂಮಲ್ಲಿ ಇರ್ತೀನಿ, ನಿಮ್ಗಿಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ. ಅವಳು ಪಾಡಿಗೆ ಅವಳನ್ನ ಬಿಟ್ಬಿಡು, ಆಮೇಲೆ ಮಾತಾಡೋಣ. ಕೃಷ್ಣ, ನೀನ್ ಮುಂದುವರ್ಸು. ಆಯ್ತು, ಮೊದಲು ನಿನ್ನ ಹತ್ರ ಇರೋ ಆಸ್ತಿ ಪತ್ರಗಳೆಲ್ಲ ಕೊಡು. ವಿನೋದ್, ನನ್ನ ಬೀರೋಲಿರೋ ಪತ್ರಗಳನ್ನೆಲ್ಲ ತಗೊಂಬ. ನನ್ಗೆ ಯಾಕೋ ಅನುಮಾನ, ಆಸ್ತಿ ಭಾಗ ಮಾಡ್ಬೇಕಾದ್ರೆ ಅವಳು ಮನೆಯವ್ರ ಜೊತೆಗೆ ಇರ್ಬೇಕಲ್ವಾ? ಯೋಚನೆ ಮಾಡ್ಬೇಡ ತಾಯಿ, ಅವಳು ಖಂಡಿತವಾಗ್ಲೂ ಬರ್ತಾಳೆ. ಅಷ್ಟೊಂದ್ ಶೋರ್ ಆಗಿ ಹೇಗೆ ಹೇಳ್ತೀಯಾ? ನಾನ್ ಹೇಳ್ಕೊಟ್ಟಂಗ ಅವಳು ಮಾತಾಡಿದ್ರೆ ಅವ್ರು ಯಾರೇನೂ ಮಾತಾಡಲ್ಲ, ಎಲ್ಲ ಸೈಲೆಂಟ್ ಆಗಿ ಹೋಗ್ತಾರೆ. ಏಯ್, ಪ್ರೇಮ ಬಂದ್ಬಿಟ್ಲು. ನೀನ್ ಹೇಳ್ದ ಹಾಗೆ ಆಯ್ತು, ಯಾರು ಏನು ಮಾತಾಡ್ಲಿಲ್ಲ. ಗುಡ್. ಶಿವ ಎಲ್ಲಿ? ಇಷ್ಟೊತ್ತಾದ್ರೂ ಬರ್ಲಿಲ್ಲ.
ಇಲ್ಲ 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 ತರ 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 ಹೊಂಡ್ರಿ ದೌಡ್ ಇಲ್ಲಿಂದ ಮಾಡತ್ತೀರಿ ಬರ್ರಿ ಬರ್ರಿ ನೋಡೋಣ. ಹಾ ದೌಡ ಕಮಾನ್ ಪ್ರೇಮ, ಮನೆ ಬಗ್ಗೆ ಬೇಜಾರ್ ಮಾಡ್ಕೋಬೇಡ, ಕಣ್ಣೀರ್ ಒರ್ಸ್ಕೋ. ನನಗೂ ಅಷ್ಟೇ. ಮೊದಲನೇ ಸಲ ಈ ಮನೆ ನೋಡಿದಾಗ ನನ್ನ ಕಣ್ಣಾಗೂ ನೀರು ಬಂದಿದ್ವು. ಇಷ್ಟು ದೊಡ್ಡ ದೊಡ್ಡ ಗೋಡಿಗೆ ಹೆಂಗಪ್ಪ ಬಣ್ಣ ಹೊಡಿಯೋದು ಅಂತ. ಬಾಯ್, ಅವಳು ಅಳ್ತಾರದ್ ಮನೆ ಬಣ್ಣ ಹೊಡಿಬೇಕು ಅಂತ ಅಲ್ಲ, ಕಸ ಹೊಡಿಯಕ್ಕ ಬಿಟ್ಟ ಅಂದ್ರೆ ಹೊಡಿದೆ ಏನ್ ಮಾಡ್ತೀಪ? ಬರ್ಬೇಕಾರ ಮಚ್ಚಿಡ್ಕೊಂಡ್ ಬಂದವ್ ನೀನು. ನೀವಿನ್ನೂ ಇಲ್ಲೇ ಇದ್ದೀರಾ? ಬೇಗ ಹೋಗಿ. ಲಾಯರ್ ಕೆಲಸ ಶುರು ಮಾಡ್ಬಿಟ್ಟಿದ್ರೆ ಕೆಲಸ ಬೇಗ ಆಗುತ್ತೆ. ಬೇಗ ಹೋಗಿ. ಲೇ ಚಿಕಟಿ, ಆ ಶಾಂತ ನೋಡ್ಕೋದ್ ಮರಿಬೇಡ. ಏ ನೀ ಟೆನ್ಷನ್ ಹಾಕ್ ಹೋಗ್ಬೇಡ. ಇಲ್ಲೋಡೆ ಈ ಇಸ್ಪೀಟಲಿನ ಗಾಳಿ ಆಗಿ ಹಿಂಗ್ ಆಡ್ಸ್ಕೊಂತ ಹೊಂಟ್ರ ಸಾಕು, ಬರೀ ಇದ್ರ ವಾಸನೆಗೆ ಬಂದ್ಬಿಡ್ತಾನಮ್ಮ. ನೀನ್ ಅದನ್ನೇ ಕಳ್ಕೊಂಡು ಹೋಗೋನು. ಹೋಗ ಬೇಗ ಹೋಗು ಹೋಗು. ಬಂದ್ಬಿಟ್ಟ ವಾರ್ನಿಸ್ ನನ್ನ ಮಗ. ಏನ್ ಇವ್ನು ಬಂದ್ ಹೇಳಿಕಂದ್ರೆ ನಮಗೇನು ಹೋಗೋದು ಗೊತ್ತಾಕಿರ್ಲಿಲ್ಲ. ಬರ್ರಿ ಬರ್ರಿ ದೊಡ್ಡ ಬರ್ರಿ, ನೀವು ಬರ್ರಿ ನೀವು. ಜಾಗನೇ ಇಲ್ಲ, ಪರವಾಗಿಲ್ಲ ಬಿಡಿ. ನೀನ್ ತೊಡಿ ಮೇಲೆ ಕುಂದ್ರ ನಡಿಪ. ಅಡಿಗೆ ಆದ್ರೆ ಗಂಡನು ಹಿಂಗ ಡಬ್ಬೋರು. ಲಾಯರ್ ಆಗ್ಲೇ ಬಂದಾಯ್ತು. ಎಲ್ಲಿದ್ದೀರಾ? ಅಲ್ಲಿಗೆ ಬರ್ತಾ ಇದ್ದೀನಿ. ಸರಿ ಸರಿ. ಮನೆಯದು ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲಿ? ಅಲ್ಲೇ ಇದೆಯಲ್ಲ. ಅಲ್ಲ, ಇದು ಜೆರಾಕ್ಸ್. ಜೆರಾಕ್ಸ್? ಹಾ, ಒರಿಜಿನಲ್. ವಿನೋದ್, ಒರಿಜಿನಲ್ ಪೇಪರ್ಸ್ ಅಲ್ಲಿ ಅದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲಿದೆ ಅಣ್ಣ? ನನಗೆ ಗೊತ್ತಿಲ್ಲ, ಅದ್ರಲ್ಲೇ ಇರ್ಬೇಕು. ಇದ್ರಲ್ಲೇ ಇದ್ದಿದ್ರೆ ಲಾಯರ್ ಕೇಳ್ತಾ ಇದ್ರು. ಏನ್ ಮಾಡ್ದು? ಏನಾಯ್ತು ಹೇಳು. ಎಲ್ಲೋ ಪತ್ರ? ಗೊತ್ತಿಲ್ಲಪ್ಪ. ಏನು ಗೊತ್ತಿಲ್ಲ? ನನ್ ಮನೆ ಪತ್ರ ಎಲ್ಲಿಟ್ಟಿದ್ಯೋ? ಗೊತ್ತಿಲ್ಲಪ್ಪ. ಎಲ್ಲೋ ಪತ್ರ? ಸರ್ ಇಲ್ಲಿದೆ ಒರಿಜಿನಲ್ ಡಾಕ್ಯುಮೆಂಟ್. ಎಸ್, ಇದು ಒರಿಜಿನಲ್ ಪತ್ರ. ನಿನಗೆ ಹೇಗೆ ಸಿಕ್ತು ಇದು? ಸರಿ, ನನ್ನ ಫ್ರೆಂಡು ರಾಜೇಶ್ ಅಂತ ಬಡ್ಡಿ ವ್ಯವಹಾರ ಮಾಡ್ತಾನೆ. ನಿಮ್ ಮನೆಗೆ ಬಣ್ಣ ಬಳಿತೀವಿ ಅಂತ ಹೇಳಿದಾಗ ಈ ಮನೆಯವ್ರ ಹತ್ರ ಸಾಲ ತಗೊಂಡಿದ್ದಾರೆ ಅಂತ ಹೇಳ್ದ. ನಾವ್ ಹೆಂಗೆ ಏನು ಯಾವಾಗ ಅಂತ ಕೇಳಿದಾಗ ಈ ಪತ್ರ ತೋರಿಸ್ದ. ಒತ್ತೆ ಇಟ್ಟಿದ್ದಾರೆ 50 ಲಕ್ಷಕ್ಕೆ ಅಂತ ಹೇಳ್ದ. ಅಂದಂಗ ನಿಮ್ ಹೆಸರೇನ್ರಿ? ಪೂಜಾ. ಅನ್ಕೊಂಡೆ ನೀವು ತೇಟ್ ಪೂಜಾ ಗಾಂಧಿ ಗತಿನೇ ಕಾಣ್ತೀರಿ. ಮತ್ತೆ ನಿಮ್ಮ ಹೆಸರು? ರೇಖಾ ಶೆಟ್ಟಿ. ಅದನ್ನು ಅನ್ಕೊಂಡೆ ನೀವು ತೇಟ್ ಶಿಲ್ಪಾ ಶೆಟ್ಟಿ ಗತಿನೇ ಕಾಣ್ತೀರಿ. ನಿಮ್ ಹೆಸರು? ಶಿವು. ನಮ್ದು ರೆಡ್ಡಿ ವಂಶ. ಅನ್ಕೊಂಡೆ ಥೇಟ್ ಉಮೇಶ್ ರೆಡ್ಡಿ ತರನೇ ಕಾಣಿಸ್ತೀರಿ. ಏ ಇಸ್ಪೀಟ್ ರಾಜ, ಏ ಗಾಡಿ ತರ್ಬ ಗಾಡಿ ತರ್ಬಪ್ಪ, ಗಾಡಿ ತರ್ಬ. ಹಲೋ ಹಲೋ ಹಲೋ, ನಿಂದ್ರಿ. ಕುಚ್ಚಮಟ್ಟೆ ನನ್ನ ಅಜ್ಜಿ. ಏನಂದ? ನಾನು ಅಂದಿದ್ ನನ್ನ ಅಜ್ಜಿಗೆ. ಹೌದಾ? ಎಲ್ಲಿಗೆ ಹೊರಟೆ? ದೇವಸ್ಥಾನಕ್ಕಪ್ಪ, ಇವತ್ತು ಸೋಮವಾರ ಅಲ್ಲ. ಓ ಕರೆಕ್ಟ್. ಅರ್ಜೆಂಟ್ ಆಗಿ ಮನೆ ಬೇರೆ ಹೋಗ್ಬೇಕಾಗಿತ್ತು, ಬೈಕ್ ಕೆಟ್ಟೋಯ್ತು, ಆಟೋ ಬೇರೆ ಸಿಗ್ಲಿಲ್ಲ. ಅನು ಮನೇಲಿ ವೇಟ್ ಮಾಡ್ತಿರ್ತಾಳೆ. ನೀನ್ ಹೋಗಿ ಬೇಗ ಬಂದ್ಬಿಡು. ಪೇಂಟಿಂಗ್ ಕೆಲಸ ಶುರು ಹಚ್ಕೊಳ್ಳೋ ಮುಂಚೆ ಒಂದ್ ಆಟ ಆಡ್ಬಿಡೋಣ. ಹೌದು, ನೀವ್ ಯಾಕೆ ನಮ್ ಜೋಡಿ ದೇವಸ್ಥಾನಕ್ಕೆ ಬರಬಾರ್ದು? ಅಲ್ಲೊಂದ್ 15 ಮಿನಿಟ್ ಕೆಲಸ ಅಷ್ಟೇ, ಅದಾದಿಂದ ಅಲ್ಲೇ ಚಾಲು ಮಾಡ್ಕೊಂಡ್ಬಿಡುನು. ಹೆಂಗು ದೇವಸ್ಥಾನ ಅಲ್ಲ, ಅವ್ರ ಆಶೀರ್ವಾದನೂ ಇರ್ತೈತಿ. ಎಂತ ಒಳ್ಳೆ ಐಡಿಯಾನ, ಒಳ್ಳೆ ಟೈಮ್ ಪಾಸ್ ಬೇರೆ ಆಗುತ್ತೆ. ನೀವ್ ಹಿಂದ್ ಕುಂದ್ರಿ, ನಾ ಮುಂದ್ ಕುಂದಿರ್ತೀನಿ. ಏ ಪ್ರೇಮ, ನೀ ಎಲ್ಲಿಗೆ ಹೋಗ್ತಿದ್ಯಾ? ದೇವಸ್ಥಾನಕ್ಕೆ ಬರ್ತೀರಾ? ನಾನು ಬರ್ತಾ ಇದೀನಲ್ಲ. ಹಲೋ, ನೀವು ನಮ್ ಜೊತೆ ದೇವಸ್ಥಾನಕ್ಕೆ ಬರ್ತೀರಾ? ಏನ್? ಅಯ್ಯೋ ದಡ್ಡ ಬಡ್ಡಿ ಮಗನೇ, ಅಲ್ಲ ಉದಿಸ್ಬಿಡ್ತೀನಿ. ಅವ್ನ್ ಯಾರು ಅಂತ ನಿನ್ ಗೊತ್ತೇನೋ? ಲೇ, ಅವನು ಪೇಂಟರ್ ಅಲ್ವೋ, ಅವನೊಬ್ಬ ಸಿಂಗರು. ಅವನ ಹತ್ರ ಆರ್ಕೆಸ್ಟ್ರಾ ಟ್ರೂಪೇ ಇದೆ, ಅದಕ್ಕೆ ನನ್ನ ಪ್ರೂಫ್ ಇದೆ. ನೀನ್ ನನಗೆ ಹೆಲ್ಪ್ ಮಾಡೋದಿದ್ರೆ ಅವನನ್ನ ಒದ್ದು ಪೊಲೀಸ್ನವ್ರಿಗೆ ಒಪ್ಪಿಸ್ಬೋದು. ಈಗ ಅದಕ್ಕ ನಾವು ಹೊಂಟಿರೋದು. ಅದಕ್ಕ ನೀನ್ ಹೆಲ್ಪ್ ಬೇಕಾಗಿ. ಅದಕ್ಕೆ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು? ನೋಡು, ಯಾವ್ದೇ ಕೆಲಸ ಚಾಲು ಮಾಡ್ಬೇಕಾದ್ರೂ ದೇವ್ರನ್ನ ಕೇಳ್ಕೊಂಡೇ ಚಾಲು ಮಾಡ್ಬೇಕು. ಮಾತಾಡ್ಬೇಡ, ನಡಿ ನಡಿ ನಡಿ. ಚಲೋ ಮಾಡ. ಎಷ್ಟೋ ಧೈರ್ಯ ನಿನ್ಗೆ? ಯಾಕೆ ಹೀಗೆ ಮಾಡಿದೆ? ಎಲ್ಲ 50 ಲಕ್ಷ? ಹೇಯ್ ಮಗಳ, ಉಷಾಗಿಲ್ಲಿರಕ್ಕೆ ಇಷ್ಟ ಇರ್ಲಿಲ್ಲ. ಬೆಂಗಳೂರು ಹೋಗೋಣ ಅಂತ ಹೇಳ್ತಿದ್ಲು. ಅದಕ್ಕೆ ಅಲ್ಲೊಂದು ಮನೆ ತಗೊಳಕ್ಕೆ ದುಡ್ಡು ಬೇಕಾಗಿತ್ತು. ನಿಮ್ಗೆ ಹೇಳಿದ್ರೆ ನೀವೆಲ್ಲ ಬೈತೀರಾ ಅಂತ
ನಿಮ್ಗೆ ಹೇಳ್ದೇನೆ ಮನೆ ಅಡ ಇಟ್ಬಿಟ್ಟೆ. ಓಹೋ, ಅದಕ್ಕೇನೋ ಮನೆ ಒತ್ತೆ ಇಡೋ ವಿಷಯ ಬಂದಾಗಲೆಲ್ಲ ಬೇಡ ಬೇಡ ಅಂತ ಹೇಳ್ತಾ ತೋಟನ ಮಾರ್ಬಿಡೋಣ ಅಂತ ಇವಳಿಗೆ ಸಪೋರ್ಟ್ ಮಾಡಿದ್ದು. ಭೇಷ್ ಭೇಷ್ ಕಣಯ್ಯ. ನಿನ್ನ ಮೇಲೆ ಪ್ರೀತಿ ನಂಬಿಕೆ ಇಟ್ಟಿದ್ದಕ್ಕೆ ಒಳ್ಳೆ ಬೆಲೆ ಕೊಟ್ಬಿಟ್ಟೆ. ಅಲ್ಲ, ಹೋಗಿ ಹೋಗಿ ಒಂದಲ್ಲ ಎರಡಲ್ಲ 50 ಲಕ್ಷ ರೂಪಾಯಿ ಅವ್ರ ಹತ್ರ ಸಾಲ ಮಾಡಿದ್ಯಲ್ಲ, ಹೇಗಯ್ಯ ತೀರಿಸ್ತೀಯ? ಅದು ನನ್ ಪಾಲಿನ ತೋಟನ ಮಾರ್ ತೀರಿಸ್ತೀನಪ್ಪ. ಬಿಡಿ ಸರ್, ನಿಮ್ ಕೈ ನೋವಾಗುತ್ತೆ. ಏಯ್, ಯಾರೇ ನೀನು? ಯಾರ ನಮ್ಮನೆ ವಿಷಯ ತಲೆ ಹಾಕಕ್ಕೆ ಹೋಗ್ತಾ ಇರು, ತೆಪ್ಪಗೆ ಹೋಗ್ತಾ ಇರು. ಸಾರಿ ಸರ್, ಹೋಗ್ತೀನಿ ಸರ್. ಸಾರಿ ಸರ್. ಸರ್, ನಿಮ್ಮನ್ ಮಾತು ಕೇಳ, ನೀವೇನು ತಪ್ಪೇ ಮಾಡಿಲ್ವೇ? ಗೌರಿ, ಸರ್, ಈಕೆ ನನ್ನ ಹೆಂಡತಿ ಅಂತ ಸುಳ್ಳು ಹೇಳ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಸರ್. ಸರ್, ನೀವ್ ಹೇಳ್ತಿರೋ ಇಲ್ಲ ನಾನೇ? ನಾನ್ ಹೇಳ್ತೀನಿ. ಇವಳು ನಮ್ಮ ಯಜಮಾನ್ರ ಹೆಂಡತಿನೇ. ಮೊದಲನೇ ಹೆಂಡತಿ ಕೊಡಕ್ ಸಾಧ್ಯ ಆಗದೆ ಇರೋ ಮಗುನ ಕೊಟ್ಟಿರೋ ಎರಡನೇ ಹೆಂಡತಿ. ಬೇಡಿಮಾ, ಇವ್ರ ಬಗ್ಗೆ ನನಗೆ ಕೋಪ ತಿರಸ್ಕಾರ ಇಲ್ದೇ ಇರುವಾಗ ನೀವ್ಯಾಕೆ ಕೋಪ ಮಾಡ್ಕೋತೀರಾ? ಏನ್ ಹೇಳ್ತಾ ಇದೀಯ ನೀನು? ಗೌರಿನ ನಾನು ಒಪ್ಕೊಂಡಿದ್ದೀನಿ. ಈ ಮಗುನ ನಮ್ಮ ಮಗು ಅಂತಲೂ ಒಪ್ಕೊಂಡಿದ್ದೀನಿ. ಥು, ಎಂತ ದರಿದ್ರ ಫ್ಯಾಮಿಲಿ. ಒಂದಣ್ಣ ಲಂಪಟ, ಇನ್ನೊಂದಣ್ಣ ಕಳ್ಳ. ಇವ್ರಿಬ್ರು ತಂಗಿ ನಾನು ಅಂತ ಹೇಳ್ಕೊಳ್ಳೋದಿಕ್ಕೆ ಅಸಹ್ಯ ಆಗತ್ತೆ. ಓ ಓ ಓ ಓ ಅಕರ 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 ಒಂದು ಮಿನಿಟ್. ನಿಮಗ ಇಂಥವ್ರ ತಂಗಿ ಅಂತ ಹೇಳ್ಕೊಳಕ್ ಅಸಹ್ಯ ಆದ್ರೆ ಇಂಥವ್ರ ಹೆಂಡತಿ ಅಂತ ಹೇಳ್ಕೊಳ್ರಿ ಬಾಳ ಚಲೋ ಇರ್ತೈತಿ. ನೋಡ್ರಿ, ನಿಮ್ಮ ಗಂಡ ಏನು ಸಾಮಾನ್ಯದವ್ರಲ್ಲ, ಧರ್ಮರಾಯನಂತವ್ರು. ಸ್ವಲ್ಪ ಅವ್ರ ಕತೆ ನೀವು ಕೇಳಿ ಪುಣ್ಯ ಕಟ್ಕೋರಿ, ಜನ್ಮ ಪಾವನ ಹಾಕಿತಿ. ಧರ್ಮರಾಯ ಸಾಬ್ರ, ತಮ್ಮ ಮಾರಿ ಒಂದಿಟ್ಟು ತೋರಿಸ್ರಿ ಅವರಿಗೆ. ನಾನ್ ಇರ್ಬೇಕಾದ್ರೆ ಯಾಕೆ ಎದುರ್ತೀರಿ? ಒಳಗ್ ಬರ್ರಿ ಒಳಗೆ. ಹೇಳಿ, ಈಗ ಡೀಲ್ ನೀವ್ ಮಾಡ್ತೀಯ ನಾ ಮಾಡ್ಲೆ? ಈಗ್ಲಾ? ನಾನ್ ಹೇಳಿದ್ ಈ ಡೀಲ್ ಅಲ್ಲ, ನಿನ್ ಕತಿ ನೀನ್ ಹೇಳ್ತೇ ನಾ ಹೇಳ? ನಾನು ಹೇಳ್ತೀನಿ. ನಾನು ನೀನ್ ಯಾರಂತ ಅವ್ರಿಗೆ ಗೊತ್ತ, ಕತಿ ಹೇಳ. ಸುಮ್ಮನೆ ಹೇಳ. ಐಮ್ ಸಾರಿ ಅನು. ಆಕ್ಚುಲಿ ನಾನ್ ನಿನಗೆ ಸುಳ್ಳು ಹೇಳ್ಬಿಟ್ಟೆ. ನಮ್ ಕಾಂಟ್ರಾಕ್ಟರ್ ನಮ್ಗೆ ಮೋಸ ಮಾಡ್ಲೇ ಇಲ್ಲ. ಅಷ್ಟು ದುಡ್ಡನ್ನ ನಾನೇ ಕಳೆದ್ಬಿಟ್ಟೆ. ಇಸ್ಪೀಟ್ ಆಡ್ ಕಳ್ದೆ ಅಂತ ಹೇಳೋ ಮಗನ. ಸಾರಿ ರೀ, ನಮ್ ಕಡೆ ಹಿಂಗ ಮಾತಾಡೋದು ನಾವು. ಹೇಳಲೇ ಮಗನ? ಹೌದೌದೌದು, ಅಷ್ಟು ದುಡ್ಡನ್ನ ನಾನು ಇಸ್ಪೀಟ್ ಆಡ್ದಲ್ಲಿ ಕಳೆದ್ಬಿಟ್ಟೆ. ಸಾಕ್ರೆ ನಿಮ್ಮನ್ನ ನಾನು ಎಲ್ಲರೂ ತಪ್ಪು ಮಾಡಿದಿರಿ. ಒಬ್ಬರ ಮೇಲೆ ಒಬ್ರು ತಪ್ಪೋರ್ಸಿ ಜಗಳ ಆಡೋದು ಸರಿಯಲ್ಲ. ಇಲ್ಲಿ ತನಕ ಈ ಗುಟ್ಟು 4 ಗೋಡೆ ಮಧ್ಯ ಇತ್ತು. ಯಾವಾಗ ನಾವು ಬಣ್ಣ ಬಳಿಯಕ್ ಬಂದ್ವೋ ನಿಮ್ ಬಣ್ಣ ಎಲ್ಲ ಬಯಲಾಗೋಯ್ತು. ಗುಟ್ಟು ಸಂಸಾರನೇ ಹಾಳು ಮಾಡ್ಬಿಡುತ್ತೆ. ಅದಕ್ಕೆ ನಾನೇ ಸಾಕ್ಷಿ. ಅದಕ್ಕೋಸ್ಕರ ನಿಮ್ ಮನೇಲಿ ಗುಟ್ಟನ್ನೆಲ್ಲ ಹೊರಗಾಕದ್ವಿ. ನನಗೊತ್ತು, ರಾಘವಪ್ಪನಿಂದ ಸೀತಮ್ಮನಿಗೆ, ವಿನೋದ್ನಿಂದ ಯಜಮಾನ್ರಿಗೆ, ಶಾಂತಣ್ಣಿಂದ ಅನುಗೆ ತುಂಬಾನೇ ನೋವಾಗಿದೆ ಅಂತ. ಅದೆಲ್ಲ ಇವತ್ತು ಕೊನೆ ಆಯ್ತು. ಒಬ್ಬರು ಮುಖ ಒಬ್ಬರು ನೋಡಿ ಸಿಂಡಿಸ್ಕೊಳ್ಳೋದು ಎಲ್ಲ ತಪ್ಪೋಯ್ತು. ನಾಳೆಯಿಂದ ನೀವೆಲ್ಲರೂ ನೆಮ್ಮದಿಯಾಗಿ ಹೊಸ ಸಂಸಾರ ಮಾಡಬಹುದು. ಸರ್, ಇವನ್ ಏನ್ ಹೇಳಕೊಂಟಾನಂದ್ರೆ, ಸರಿ, ಒಂದು ಸಣ್ಣ ವಿಚಾರ. ಅನಿಲ್, ಮದುವೆ ಆಗಿ ಅರ್ಧ ಗಂಟೆ ಆಯ್ತು. ಅದಕ್ಕೆ ಧರ್ಮರಾಜನೇ ಸಾಕ್ಷಿ ಹಾಕಿ. ಮನೆ ಬಿಟ್ಟು ಹೋಗಿಲ್ಲ, ಇಲ್ಲೇ ಅದಾರ. ನೀವ್ ಬಿದ್ರೆ 4 ದಿವಸ ಹಾಕಿದ್ ಹೇಳಕ. ಇವನು ಯಾರು ಅನ್ಕೊಂಡ್ರಿ? ಯಾರು? ನಿಮ್ಮ ಪರಮ ವೈರಿ ರಾಮಯ್ಯವ್ರ ಮಗ. ಅಲ್ಲಪ್ಪ, ಗೊತ್ತು. ನಿಮ್ಮಿಬ್ಬರ ಮಧ್ಯೆ ಜಗಳ ಇರೋದ್ರಿಂದ ಈ ಮದುವೆಗೆ ನೀವಾಗ್ಲಿ
ಇವ್ರ ಮನೆಯವ್ರಾಗ್ಲಿ ಒಪ್ಪಲ್ಲ ಅಂತ. ನಿಮ್ಮಿಬ್ಬರ ದ್ವೇಷದ ಮಧ್ಯದಲ್ಲಿ ಈ ಪ್ರೀತಿ ಬಡವಾಗ್ಬೇಕೆ? ಯಜಮಾನ್ರೆ, ಒಬ್ಬರನ್ನೊಬ್ರು ಇಷ್ಟಪಟ್ಟಿದ್ದಾರೆ, ಪ್ರಾಣಕ್ ಪ್ರಾಣ ಕೊಡ್ತೀವಿ ಅಂತಾರೆ. ನಿಮ್ ಹುಡುಗಿನ ಈ ಹುಡುಗ ತುಂಬಾ ಚೆನ್ನಾಗಿ ನೋಡ್ಕೊತಾನೆ. ಆಶೀರ್ವಾದ ಮಾಡ್ಬಿಡಿ. ದೇವ ಯಾಕೆ ಹಿಂಗ್ ಕಣ್ ಕಿಸ್ಕೊಂಡ್ ನೋಡಾತೀರಿ? ಒಳಗಾರ ಕರ್ಕೋಬಾರ್ದ? ಲಗ್ನ ಆಗ್ಯಾರ ಅವ್ರೀಗ. ನಿಮ್ ಅಳಿಯ ಇವ. ಕರ್ಕೋರಿ ನಡ್ರಿ ಶರಣ್ ಮಾಡ್ರಿ. ಬಾರೆ ಹೋಗಿ ಆಶೀರ್ವಾದ ಮಾಡೋಣ. ನಂಗೆ ಇಷ್ಟ ಇಲ್ಲ. ಮರ್ಯಾದೆ ಹೋಗುತ್ತೆ ಕಣೆ. ನಡಿ. ನಾ ಬರಲ್ಲ. ಬರ್ಲಿಲ್ಲ ಅಂದ್ರೆ ಮಿಟ್ ತಗೊಂಡು ಹೋಗ್ತೀನಿ. ಬಾರೆ. ಕೆಲವು ದಿನದಿಂದ ನಮ್ಮ ಪರಿಚಯ ಆಯ್ತು. ತುಂಬಾ ಬೇಗನೆ ಒಳ್ಳೆ ಫ್ರೆಂಡ್ಸ್ ಆದ್ವಿ. ನಮ್ಮ ಮಧ್ಯ ಥ್ಯಾಂಕ್ಸ್ ಅನ್ನೋದು ಬರ್ಬೇಕಾ? ಆದ್ರೆ ಒಂದು, ನಿಮ್ ಮುಂದಿನ ಬಣ್ಣ ಹಚ್ಚೋ ಕೆಲ್ಸ ನಮ್ಮನೇಲೆ ಆಗ್ಬೇಕು, ಸರಿನಾ? ಖಂಡಿತ. ಗೋಪಿ, ನೀವು ನಮ್ಮ ಮನೆಗೆ ಬಣ್ಣ ಹಚ್ಚೋ ಕೆಲಸಕ್ಕೆ ಅಂತ ಬಂದ್ರಿ. ಆ ಕೆಲಸಕ್ಕಿಂತ ಇನ್ನೂ ಹೆಚ್ಚಿನ ಕೆಲಸ ಮಾಡಿದ್ದೀರಾ. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಇವತ್ತು ನಮ್ಮ ಸಂಸಾರ ನೆಮ್ಮದಿ ಶಾಂತಿಯಿಂದ ಇದೆ ಅಂದ್ರೆ ಅದಕ್ಕೆ ಕಾರಣ ನೀವು. ಸರ್, ನಾವೊಂದ್ ಮನೆಗೆ ಬಣ್ಣ ಬಳಿಯಕ್ ಶುರು ಮಾಡಿದ್ರೆ ಆ ಮನೆ ಮಾತ್ರ ಕ್ಲೀನ್ ಮಾಡಲ್ಲ ಸರ್, ಅಲ್ಲಿರೋ ಸಂಸಾರನೆಲ್ಲ ಕ್ಲೀನ್ ಮಾಡಕ್ ಪ್ರಯತ್ನ ಮಾಡ್ತೀವಿ. ಸರ, ನಾನ್ ನಿಮ್ ಮನೆಗ್ ಮೊದ್ಲೇ ಸಲ ಎಂಟ್ರಿ ಕೊಟ್ಟಾಗ ನಾನ್ ನಿಮ್ಗೊಂದ್ ಮಾತು ಹೇಳಿದ್ದೆ. ನಾವು ಈ ಕಪ್ಪು ಬಿಳುಪಿನ ಜೊತೆಯಾಗ ಎಲ್ಲಾ ಬಣ್ಣಗಳನ್ನು ನಿಮ್ ಮನೆ ಒಳಗ್ ತರ್ತೀವಿ ಅಂತ. ಹಂಗ ತಂದ್ವಿ. ಈಗ ನಿಮ್ಗಳ ಬದುಕಿಗೋಸ್ಕರ ಒಂದಿಷ್ಟು ಬಣ್ಣಗಳನ್ನ ಇಲ್ಲೇ ಉಳಿಸಿ ಹೊಂಟಿವಿ. ಅಕ್ಕರ, ನೀವ್ ಹೇಳಿದೆ ಕರೀರಿ. ಇದನ್ನ ಬಾಕಿ ಉಳಿದಿದ್ ಬಣ್ಣದಾಗ ಹೊಡೆದಿದ್ದು. ಹಂಗ ಇಲ್ಲಿ ನಾನು ಒಂದಿಟ್ಟು ಬಣ್ಣ ಉಳಿಸ್ಕೊಂಡ್ ತಗೊಂಡ್ ಹೊಂಟಿವ್ರಿ. ಯಾಕಂದ್ರೆ ಈ ಮನೆ ನೆಪ್ಪು ನಮಗೆ ಇರ್ಬೇಕಾವತಿಲ್ರಿ. ಬರ್ತೀವ್ರಿ ಸರ್. ಶರಂತಿ ಸರ್. ಬರ್ತೀವಮ್ಮ. ಬಾಯ್. ಏಯ್, ಒಂದ್ ಮಂಕ್ರಿ ಅನ್ನ ತಿಂತಿ ಏನಾಗಿಲ್ಲ ತಗೋರಿ. ಲಘು ಚಾಲು ಮಾಡ ಎಲ್ಲ ನಮ್ಮನ್ನ ನೋಡಾತಾರ. ಏಯ್, ತಳ್ಳು ಹೋಗು. ಏನ್ ನಾನ್ ದಬ್ಬುದ ಗಾಡಿನ? ಬೇಕಾದ್ರೆ ನೀನ ದಬ್ಬ. ಯಪ್ಪ, ಒಂದಿಟ್ಟು ಗಾಡಿ ದಬ್ಬತೀರಾ? ಹಾ, ಖಂಡಿತ. ಬನ್ನಿ. ಬರ್ರಿ.